ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗುರುಮುಜಬರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಿ ಎಸ್ ಐ ಆರ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ರೆ, ಇದು ಒಂದು ಮೈಸೂರಲ್ಲಿ ಕರೆದಿರುವಂತಹ ಪೋಸ್ಟ್ ಸ್ನೇಹಿತರೆ. ಓಕೆನಾ? ಸೊ ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಮತ್ತೆ ಏನ್ ಡೀಟೇಲ್ಸ್ ಇದು ಅಂತ ಹೇಳೋದಾದ್ರೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಟೋಟಲ್ 12 ಪ್ರಾಜೆಕ್ಟ್ ಅಸೋಸಿಯೇಟ್ ಪೋಸ್ಟ್ ಗಳನ್ನ ಕರೆದಿದ್ದಾರೆ. MSc BE BTech ಮಾಡಿರುವಂತಹ ಎಲ್ಲಾ ಅಭ್ಯರ್ಥಿಗಳು ವಾಕ್ ಇನ್ ಇಂಟರ್ವ್ಯೂ ಇದೆ ಸ್ನೇಹಿತರೆ. 16 ಜೂನ್ ಮತ್ತು 17 ಜೂನ್ಗೆ ಇರುವಂತದ್ದು ಸ್ನೇಹಿತರೆ. ಓಕೆನಾ? ಸೊ ಇದು ಒಂದು ಕಾಂಟ್ರಾಕ್ಟಲ್ ಆಗಿರುತ್ತೆ, ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಇದು CSIR ಅಲ್ಲಿ ಕರೆದಿರುವಂತದ್ದು, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್. ಓಕೆನಾ? ಸೊ ಇದರಲ್ಲಿ ಬಂದು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಲ್ಲಿ ಕರೆದಿರುವಂತದ್ದು ಸ್ನೇಹಿತರೆ. ಓಕೆನಾ? CFTRI ಮೈಸೂರು. ಓಕೆನಾ? ಸೊ ಇದು ಬಂದು ನಿಮಗೆ ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ, ನ್ಯೂಟ್ರಿಷನ್ ರಿಸರ್ಚ್, ಫುಡ್ ಸೇಫ್ಟಿ, ಬಯೋಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಪ್ಲಿಕೇಶನ್ಸ್, ಪ್ರಾಡಕ್ಟ್ ಡೆವಲಪ್ಮೆಂಟ್, ಫುಡ್ ಇಂಜಿನಿಯರಿಂಗ್, ಈ ಒಂದು ಏರಿಯಾದಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೇಕೆನ್ಸಿ ಅಂತ ಹೇಳೋದಾದ್ರೆ, ಪ್ರಾಜೆಕ್ಟ್ ಅಸೋಸಿಯೇಟಿವ್ ಅಂತ ಪೋಸ್ಟ್ ನೇಮ್ ಇರುತ್ತೆ. ಇದರಲ್ಲಿ ಮೈಕ್ರೋಬಯಾಲಜಿ ಅಥವಾ ಬಯೋಟೆಕ್ನಾಲಜಿಗೆ 2 ವೇಕೆನ್ಸಿ ಇದೆ, ಬಯೋಕೆಮಿಸ್ಟ್ರಿ ಬಯೋಟೆಕ್ನಾಲಜಿಗೆ 1 ವೇಕೆನ್ಸಿ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ವಿತ್ AML ಗೆ 1 ವೇಕೆನ್ಸಿ ಇದೆ, ಕೆಮಿಸ್ಟ್ರಿ ಅಂಡ್ ಪಾಲಿಮರ್ ಸೈನ್ಸ್ಗೆ 1 ವೇಕೆನ್ಸಿ ಇದೆ, ಮತ್ತು ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ಸ್ ಮತ್ತು ಫುಡ್ ಟೆಕ್ನಾಲಜಿಗೆ 7 ವೇಕೆನ್ಸಿ ಇದೆ ಸ್ನೇಹಿತರೆ. ಸೊ ಟೋಟಲ್ 12 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಸೊ ಇದಕ್ಕೆ ಯಾವ ರೀತಿ ಎಲಿಜಿಬಿಲಿಟಿ ಅಂತ ಹೇಳಿದ್ರೆ, ಮೈಕ್ರೋಬಯಾಲಜಿ MSc ಮತ್ತು ಬಯೋಟೆಕ್ನಾಲಜಿ MSc ಮತ್ತು BE ಇನ್ ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗು, ಮತ್ತೆ MSc ಇನ್ ಕೆಮಿಸ್ಟ್ರಿ ಪಾಲಿಮರ್ ಸೈನ್ಸ್ ಅಥವಾ BE ಅಥವಾ BTech ಇನ್ ಪಾಲಿಮರ್ ಸೈನ್ಸ್. ಅದ ನಂತರ MSc ಇನ್ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್, MSc ಇನ್ ಫುಡ್ ಟೆಕ್ನಾಲಜಿ ಅಥವಾ BE BTech ಇನ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಇದು ಏಜ್ ಲಿಮಿಟ್ ನೋಡಿದ್ರೆ 35 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. SC ST ಗೆ 5 ವರ್ಷ, OBC ಗೆ 3 ವರ್ಷ, PWD ಗೆ 5 ವರ್ಷ, ವುಮೆನ್ ಗೆ 5 ವರ್ಷ ಇದೆ ಸ್ನೇಹಿತರೆ. ಓಕೆನಾ? ಸೊ ಹಾಗೆ ಇದು ಸ್ಯಾಲರಿ ನೋಡೋದಾದ್ರೆ 25,000 ಪರ್ ಮಂತ್ ಪ್ಲಸ್ HRA ಅಪ್ಲಿಕೇಬಲ್ ಕೊಡ್ತಾರೆ ಸ್ನೇಹಿತರೆ. ಸೊ ಇದು ನಿಮಗೆ ಜಾಬ್ ಇರುತ್ತೆ ಸ್ನೇಹಿತರೆ. ವಾಕ್ ಇನ್ ಇಂಟರ್ವ್ಯೂ ಬಂದು 16 ಜೂನ್ 2026 ಮತ್ತು 17 ಜೂನ್ 2026 ಇರುವಂತದ್ದು. ಸೊ ಇದು ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಕೂಡ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಈ ಒಂದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ನೋಡಿ, 16/6 ಮತ್ತು 17/6/2026 ಟೆಂಪ್ರರಿ ಬೇಸಿಸ್ ಅಲ್ಲಿ ಕಾಂಟ್ರಾಕ್ಚುಯಲ್ ಪ್ರಾಜೆಕ್ಟ್ ಸ್ಟಾಫ್ ನ ಕರಿತಾ ಇದ್ದಾರೆ. ಸೊ 12 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. 25 ಪ್ಲಸ್ HRA ಅಂತ ಕೊಟ್ಟಿದ್ದಾರೆ. ಸೊ ಇದು ಮೈಸೂರಲ್ಲಿ ಇರುವಂತದ್ದು. ಮೈಸೂರಲ್ಲಿ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಆಲ್ ಓವರ್ ಇಂಡಿಯಾದಲ್ಲಿ ಇರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಬಟ್ ಮೈಸೂರಲ್ಲೇ ನೀವು ವರ್ಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಈ ರೀತಿ ಇದೆ. ಹಾಗೆ ಇಲ್ಲಿ ಫುಲ್ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದಿಷ್ಟು ಡೀಟೇಲ್ಸ್ ನೋಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡಿ ಇದನ್ನ ಫುಲ್ ಫಿಲ್ ಅಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಮತ್ತೆ ಪ್ರಾಜೆಕ್ಟ್ ನಂಬರ್ ಮತ್ತೆ ನಿಮ್ಮ ಫೋಟೋನ ಇಲ್ಲಿ ಅಂಟಿಸಬೇಕು. ನಿಮ್ಮ ನೇಮು, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಯಾವ ಕ್ಯಾಟಗರಿ ಮತ್ತು ನಿಮ್ಮ ಅಡ್ರೆಸ್, ಫೋನ್ ನಂಬರು, ಇಮೇಲ್ ID ಇದಿಷ್ಟು ಹಾಕಿ ನಿಮ್ಮ ಫುಲ್ ಡೀಟೇಲ್ಸ್ ನ ಇಲ್ಲಿ ಫುಲ್ ಫಿಲ್ ಅಪ್ ಮಾಡಿಬಿಟ್ಟು ನೀವು ಯಾವ ಒಂದು ಅಡ್ವರ್ಟೈಸ್ಮೆಂಟ್ ಇದನ್ನ ನೀವು ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಬರೀಬೇಕಾಗುತ್ತೆ. ವೆದರ್ ಪರ್ಸೂಯಿಂಗ್ PhD ಆಗಿದ್ರೆ, ಆನ್ ಗೋಯಿಂಗ್ PhD ಇದ್ರೆ ಆಸ್ ಮೆನ್ಷನ್ಡ್ ಇನ್ ಪ್ಯಾರಾ 6 ಇದನ್ನ ಹಾಕಿ ಮತ್ತು NOC ನ ಅಟ್ಯಾಚ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮತ್ತು ನೀವು ವೆದರ್ CSIR UGR ನೇಟ್ ಅಥವಾ ಗೇಟ್ ಕ್ವಾಲಿಫೈ ಆಗಿದ್ರೆ ಅದ್ರದ್ದು ಕೂಡ ಇಲ್ಲಿ ನೀವು ಪ್ರೂಫ್ ನ ಅಟ್ಯಾಚ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನೀವು ಈ ಒಂದು NOC ಸರ್ಟಿಫಿಕೇಟ್ ನ ಕೂಡ ನೀವು ಫಿಲ್ ಅಪ್ ಮಾಡಬೇಕಾಗಿರುತ್ತೆ. ಫಿಲ್ ಅಪ್ ಮಾಡಿ ನೀವು ಕನ್ಸರ್ನ್ಡ್ ಸೂಪರ್ವೈಸರ್ ಅಥವಾ ಗೈಡ್ ಇಂದ ನೀವು ಸಿಗ್ನೇಚರ್ ತಗೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಎಲ್ಲಿ ಹೋಗ್ಬೇಕು, ಮೈಸೂರಲ್ಲಿ ಎಲ್ಲಪ್ಪ ಅಂತ ಹೇಳೋದಾದ್ರೆ, ಸೊ ಈ ಒಂದು ಲೊಕೇಶನ್ ಬಂದು ನಿಮ್ಗೆ ಇಲ್ಲೇ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಈ ಒಂದು ಲೊಕೇಶನ್ ಬಂದು ನಿಮ್ಗೆ CSIR ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು 20 ಕೊಟ್ಟಿರುವಂತದ್ದು. ಓಕೆನಾ? ಸೊ ಈ ಒಂದು ಅಡ್ರೆಸ್ಗೆ ನೀವು ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಸೊ ವೋಟರ್ ID, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ತಗೊಂಡೋಗ್ಬೇಕಾಗಿರುತ್ತೆ. ಹಾಗೆ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಸ್ ನ ತಗೊಂಡೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದ್ರದ್ದು ಫುಲ್ ಡೀಟೇಲ್ಸ್ ನ ಇಲ್ಲಿ ಕೊಟ್ಟಿದ್ದೀನಿ, ಏನೇನು ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಡಾಕ್ಯುಮೆಂಟ್ಸ್ ನೀವು ತಗೊಂಡೋದ್ರೆ ಸಾಕು. ರೆಸ್ಯೂಮು, ಅಪ್ಲಿಕೇಶನ್ ಫಾರ್ಮು,
ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡು, ಎಜುಕೇಷನ್ ಸರ್ಟಿಫಿಕೇಟ್ಸು, ಡಿಗ್ರಿ ಸರ್ಟಿಫಿಕೇಟ್ಸು ಮತ್ತು ಮಾರ್ಕ್ಸ್ ಕಾರ್ಡ್ಸು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಇದ್ದರೆ ಅದು, SC ST OBC ಇರುವಂತಹ ಅಭ್ಯರ್ಥಿಗಳು ಎಲ್ಲರೂ ಕೂಡ ಸೊ ಅವ್ರವ್ರ ಸರ್ಟಿಫಿಕೇಟ್ಸ್ನ ಕೂಡ ತೊಗೊಂಡೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸು ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.